ಹಾಯ್ ಫ್ರೆಂಡ್ಸ್, ಗೋಬಿ ಕಿಚನ್ಗೆ ಸ್ವಾಗತ. ಇವತ್ತು ಬೇಬಿ ಕಾರ್ನ್ ಕಬಾಬ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಇದನ್ನು ಯಾವ ರೀತಿ ಮಾಡೋದನ್ನು ನೋಡೋಣ ಬನ್ನಿ. ಇವಾಗ ಬೇಬಿ ಕಾರ್ನ್ ತೊಗೊಂಡಿದ್ದೀನಿ. ಈ ಥರ ಇದ್ದರೆ ಉದ್ದುದಾಗಿ ಕಟ್ ಮಾಡಿ, ಎಳೆದಿದ್ದರೆ ಈ ಥರ ಇದ್ದರೆ, ದಪ್ಪ ಇದ್ದರೆ ಈ ಥರ ಕಟ್ ಮಾಡಿ. ಚೆನ್ನಾಗಿರುತ್ತೆ ಈ ಥರ ಕಟ್ ಮಾಡಿದ್ರೆ. ಆಮೇಲೆ ಗ್ಯಾಸ್ ಹಚ್ಬಿಟ್ಟು ಒಂದು ಪಾತ್ರೆ ಇಟ್ಟು ನೀರು ಕಾಯಿಸ್ಬೇಕು. ಕಾಯಿಸೋ ಹೊತ್ತಿಗೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ನೀರು ಕಾದ್ಮೇಲೆ ಈ ಬೇಬಿ ಕಾರ್ನ್ ಹಾಕಬೇಕು. ಒಂದು ಕುದಿ ಅಷ್ಟೇ, ಜಸ್ಟ್ ಒಂದೇ ಒಂದು ಕುದಿ ಬಿದ್ದರೆ ಸಾಕು. ನೋಡಿ ಈ ಥರ ಕುದೀತಾ ಇದೆ. ಇವಾಗ ಒಂದು ಕುದಿ ಸಾಕು. ಆಚೆ ತಿನ್ನೋ ಬದಲು ಮನೆಯಲ್ಲೇ ಈ ಥರ ಮಾಡ್ಕೊಂಡು ತಿನ್ಬೋದು. ಒಂದು ಕುದಿ ಸಾಕು ಈ ಥರ. ನೋಡಿ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಈ ಕಾರ್ನೆಲ್ಲ ಬಸ್ಕೊಳ್ಳೋಣೆಲ್ಲ, ನೀಟಾಗೆಲ್ಲ ತಗೊಳ್ಳೋಣೆಲ್ಲ ಕ್ಲೀನಾಗಿ, ನೀರೆಲ್ಲ ಸೋಸ್ಕೊಳ್ಳೋಂಗೆ ಕ್ಲೀನಾಗಿ. ಒಂದ್ಸರಿ ಟ್ರೈ ಮಾಡಿ ಮನೇಲಿ, ಚೆನ್ನಾಗಿರುತ್ತೆ. ಚಿಕನ್ ಕಬಾಬ್ ಎಲ್ಲ ಮಾಡಿರ್ತೀರ, ಬೇಬಿ ಕಾರ್ನ್ ಕಬಾಬ್ ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ನಾನ್ ವೆಜ್ ಥರನೇ ಇರುತ್ತೆ. ಇದನ್ನು ನೀಟಾಗೆಲ್ಲ ಸೋಸ್ಕೋಬೇಕೆಲ್ಲ ಕ್ಲೀನಾಗಿ, ನೀರಿನ ಅಂಶ ಎಲ್ಲ ಹೋಗೋ ಥರ. ಆಮೇಲೆ ಇವಾಗ ಇದೆಲ್ಲ ಸೋಸ್ಕೊಂಡಿದ್ದಾಯಿತು. ಇವಾಗ ಒಂದು ಬೌಲ್ ತಗೊಂಡು ಅದಕ್ಕೆ ಚಿಕನ್ ಕಬಾಬ್ ಪುಡಿ ಹಾಕ್ಕೊಂಡ್ರು ಅಡ್ಡಿ ಇಲ್ಲ, ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ನಾನು ಚಿಕನ್ ಕಬಾಬ್ ಪುಡಿಯನ್ನೇ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಅದಕ್ಕೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈಗ ಬೆಳ್ಳುಳ್ಳಿ ತುರಿದಿರೋದೊಂದು ಸ್ವಲ್ಪ, ಆಮೇಲೆ ಶುಂಠಿ ತುರಿದಿರೋದೊಂದು ಸ್ವಲ್ಪ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ನೀವು ಹಾಕ್ಕೋಬೋದು. ಈಗ 1 ಟೇಬಲ್ ಸ್ಪೂನು ಕಾರ್ನ್ಫ್ಲೋರು, 1 ಟೇಬಲ್ ಸ್ಪೂನು ಮೈದಾ ಹಿಟ್ಟು, ಆಮೇಲೆ ಸ್ವಲ್ಪ ಖಾರದ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಹಾಕ್ಕೊಂಡು ಆಮೇಲೆ ಸ್ವಲ್ಪ 1-2 ಹನಿಯಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಂಬಿಟ್ಟು ನೀಟಾಗಿ, ನೀರು ಹಾಕ್ಕೋಬಾರ್ದು, ನೀಟಾಗಿ ಮಿಕ್ಸ್ ಮಾಡಬೇಕು. ಡ್ರೈನೇ ಮಿಕ್ಸ್ ಮಾಡಬೇಕು. ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಕ್ಲೀನಾಗಿ, ನೀರು ಹಾಕ್ಕೋಬಾರ್ದು. ಆಮೇಲೆ ಬೇಬಿ ಕಾರ್ನ್ ಬೇಯಿಸ್ಕೊಂಡಿದ್ದೀವಲ್ಲ, ಅದರಲ್ಲೇ ನೀರಿನ ಅಂಶ ಇರುತ್ತಲ್ವ, ಅದಕ್ಕೆ ಇವಾಗ ಅದನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡೆ ಹಾಗೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಈಗ ಚಿಕನ್ ಪೀಸು ಮಿಕ್ಸ್ ಮಾಡ್ತೀವಲ್ಲ ಕಬಾಬ್ಗೆ, ಆ ಥರ ಬೇಬಿ ಕಾರ್ನು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ತೀರಾ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ಒಂದೊಂದೇ ಡ್ರಾಪು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಗಟ್ಟಿ ಆಗೋ ಥರ ಕಾಣಿಸ್ತು, ಅದಕ್ಕೋಸ್ಕರ ಸ್ವಲ್ಪನೇ 1-2 ಡ್ರಾಪ್ ನೀರು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಈ ಥರ ಚೆನ್ನಾಗಿ ಬಂದಿದೆ. ಈಗ ನೀಟಾಗಿ ಕಲಸಿಟ್ಟಿದ್ದಾಯಿತು. ಇದೇನು ಮ್ಯಾರಿನೇಟ್ ಮಾಡೋದು ಬೇಡ, ಡೈರೆಕ್ಟಾಗಿ ಹಂಗೆ ಕಬಾಬಿಗೆ ಹಾಕ್ಕೊಂಡು. ಈಗ ಗ್ಯಾಸ್ ಹಚ್ಚಿಬಿಟ್ಟು ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದಿದೆ. ಇವಾಗ ಒಂದೊಂದಾಗಿ ಬಿಡ್ತಾಯಿದ್ದೀನಿ. ಈಗ ಆಲ್ರೆಡಿ ಬೇಬಿ ಕಾರ್ನ್ ಬೆಂದಿದೆ. ಈಗ ಎಣ್ಣೆಯಲ್ಲಿ ಮಸಾಲೆ ಒಟ್ಟಿಗೆ ಬೇಯಿಸಬೇಕು. ನೋಡಿ ಚೆನ್ನಾಗಿ ಬೆಂದಿದೆ. ಸಂಜೆ ಟೈಮ್ ಸ್ನ್ಯಾಕ್ಸ್ಗಾರು ತಿನ್ಬೋದು, ಊಟಕ್ಕಾರು ನೆಂಚ್ಕೋಬೋದು, ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಬೆಂದಿದೆ ನೋಡಿ, ಜಾಸ್ತಿ ಏನು ಬೇಯಿಸೋದೇನು ಬೇಡ, ಆಲ್ರೆಡಿ ಬೆಂದಿರುತ್ತೆ. ಅದು ಬೇಬಿ ಕಾರ್ನ್, ಎಳೆದು ಬೇಬಿ ಕಾರ್ನೆಲ್ಲ ಬೇಯ್ತಾ ಇದೆ. ಇವಾಗೆಲ್ಲ ತಕ್ಕೋತೀನಿ ನಾನು ನೀಟಾಗಿ, ಕ್ಲೀನಾಗಿ ತೆಗೆದು ಒಂದು ಬೌಲಿಗೆ ಹಾಕ್ಕೋತೀನಿ. ಈಗ ಪ್ಲೇಟಿಗೆ ಮಾಡ್ಕೊಳ್ಳಿ, ಈ ಥರ ಚೆನ್ನಾಗಿರುತ್ತೆ. ಈಗ ಇನ್ನೊಂದು ಸ್ವಲ್ಪ ಇತ್ತು, ಅದನ್ನು ಇನ್ನೊಂದು ಸರಿ ಬೇಯಿಸ್ಕೊತಾ ಇದ್ದೀನಿ. ಆಚೆ ಹೋಗಿ ತಿನ್ನೋ ಬದಲು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಬೇಬಿ ಕಾರ್ನ್ ಇದ್ದರೆ ಸಾಕು, ಮಕ್ಕಳಿಗೂ ದೊಡ್ಡವರು ಚಿಕ್ಕವರು ಎಲ್ಲರೂ ತಿನ್ಬೋದು, ಚೆನ್ನಾಗಿರುತ್ತೆ. ಚಿಕನ್ನಲ್ಲಿ ಕಬಾಬ್ ಮಾಡ್ತೀವಿ. ಈ ಬೇಬಿ ಕಾರ್ನು ಇದು ಎಲ್ದಿಗೂ ಒಳ್ಳೆಯದು, ಚೆನ್ನಾಗಿರುತ್ತೆ. ಎಲ್ಲ ಆಯಿತು, ಬೇಯಿಸಿದ್ದಾಯಿತು. ಇದ್ರ ಮೇಲೆ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದ್ರೆ ಬೇಬಿ ಕಾರ್ನ್ ಕಬಾಬು ರೆಡಿ. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋ ಸಿಗೋಣ. ಎಲ್ಲರಿಗೂ ಧನ್ಯವಾದ.